ನಮಸ್ಕಾರ, ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಸನ್ಮಾನ ಹಾರ ಹಾಕಲು ಬೇಕಾಗುವ ವಸ್ತು ಏನೇನು ಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಏನೇನು ವಸ್ತು ಬೇಕಂತ ನೋಡೋಣ. ಸನ್ಮಾನ ಹಾರಗೆ ಬೇಕಾಗುವ ಮಣಿ, ಪ್ಲೇಟ್, ಉಲ್ಲನ್ನು, ಗೋಲ್ಡ್ ಬೀಡ್ಸ್, ಕಲರ್ ಬಾಲ್ಸು, ಬ್ಲೂ ಕಲರ್ ಬಾಲ್, ಮೆರೂನ್ ಕಲರ್ ಬಾಲ್, ಜಂಬೋ ಸೈಜು ಬಾಲ್, ತಂತಿ, ಪೈಪು, ಲೇಸು, ಗಮ್ಮು. ಒಂದು ಸಿಂಗಲ್ ದಾರಗೆ ಒಂದು ಗೋಲ್ಡ್ ಬೀಡ್ಸ್ ಹಾಕೊಳ್ಳಿ. ಗೋಲ್ಡ್ ಬೀಡ್ಸ್ ಹಾಕೊಂಡು ಇದನ್ನು ಕಟ್ ಮಾಡ್ಕೊಂಡು ಎರಡೂ ದಾರನ ಸೂಜಿಗೆ ಏರ್ಸ್ಕೋಬೇಕಾಗುತ್ತೆ. ಎರಡೂ ದಾರನ ಈ ರೀತಿ ಸೂಜಿಗೆ ಏರ್ಸ್ಕೊಳ್ಳಿ. ಒಂದು ಹುಲ್ಲನ್ನು ಹಾಕ್ಕೊಳ್ಳಿ. ಹುಲ್ಲನ್ನು ಹಾಕ್ಕೊಂಡು 6 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. 6 ಗೋಲ್ಡ್ ಬೀಡ್ಸ್ ಹಾಕ್ಕೊಂಡು ಒಂದು ಪ್ಲೇಟ್ ಹಾಕ್ಕೊಳ್ಳಿ. ಒಂದು ಮೆರೂನ್ ಬಾಲ್ ಹಾಕ್ಕೊಳ್ಳಿ. ಒಂದು ಪ್ಲೇಟ್ ಹಾಕ್ಕೊಳ್ಳಿ. ಒಂದು ಜಂಬೂ ಸೈಜ್ ಬಾಲ್ ಹಾಕ್ಕೊಳ್ಳಿ. ಒಂದು ಪ್ಲೇಟ್ ಹಾಕ್ಕೊಳ್ಳಿ. ಒಂದು ಮೆರೂನ್ ಕಲರ್ ಬಾಲ್ ಹಾಕ್ಕೊಳ್ಳಿ. ಮತ್ತೆ ಒಂದು ಪ್ಲೇಟ್ ಹಾಕ್ಕೊಳ್ಳಿ. ಈಗ ಸೂಜಿನ ತೆಗೆದುಬಿಡಿ ದಾರದಿಂದ. ಈಗ ಇನ್ನೊಂದು ದಾರಗೆ ಇನ್ನೊಂದು ಬೀಡ್ಸ್ ಹಾಕ್ಕೊಳ್ಳಿ. ಇನ್ನೊಂದು ಬೀಡ್ಸ್ ಹಾಕ್ಕೊಳ್ಳಿ. ಎರಡೂ ಸಮ ದಾರ ಕಟ್ ಮಾಡ್ಕೊಂಡು ಸೂಜಿಗೆ ಏರ್ಸ್ಕೊಳ್ಳಿ. ಒಂದು ಹುಲ್ಲನ್ನು ಹಾಕ್ಕೊಳ್ಳಿ. ಒಂದು ಹುಲ್ಲನ್ನು ಹಾಕ್ಕೊಂಡು 6 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. 6 ಗೋಲ್ಡ್ ಬೀಡ್ಸ್ ಹಾಕ್ಕೊಂಡು ಇಲ್ಲಿ ಪ್ಲೇಟ್ ಇರುತ್ತಲ್ಲ, ಈ ಪ್ಲೇಟ್ ಕುಚ್ಚಿರುತ್ತೆ. ಆ ಕುಚ್ಚಿಂದ ಇಲ್ಲಿ ನೋಡಿ ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟ್ ಹೋಲ್ ಒಳಗಿಂದನೇ ಸೂಜಿನ ಏರಿಸ್ರಿ. ಈ ರೀತಿ ಸೂಜಿನ ಏರಿಸ್ಕೊಳ್ಳಿ. ಮತ್ತೆ ಇಲ್ಲಿ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದನೇ ಸೂಜಿನ ಏರಿಸ್ಬೇಕಾಗತ್ತೆ. ಮತ್ತೆ ಒಂದು ದಾರ ತಗೊಳ್ಳಿ. ಇನ್ನೊಂದು ದಾರಗೆ ಒಂದು ಬೀಡ್ಸ್ ಹಾಕ್ಕೊಂಡು ಅದು ದಾರ ಎಷ್ಟು ಉದ್ದ ತಗೊಂಡಿರ್ತೀರೋ ಅಷ್ಟು ಉದ್ದನೇ ದಾರ ತಗೊಬೇಕಾಗುತ್ತೆ. ಮತ್ತೆ ಇದನ್ನು ಸಮ ಕಟ್ ಮಾಡ್ಕೊಂಡು ಒಂದು ಸೂಜಿಗೆ ದಾರ ಏರಿಸ್ಕೊಳ್ಳಿ. ಒಂದು ಹುಲ್ಲನ್ನು ಹಾಕ್ಕೊಳ್ಳಿ. ಒಂದು ಹುಲ್ಲನ್ನು ಹಾಕ್ಕೊಂಡು 6 ಗೋಲ್ಡ್ ಬೀಡ್ಸ್ ಹಾಕ್ಕೊಳ್ಳಿ. 6 ಗೋಲ್ಡ್ ಬೀಡ್ಸ್ ಹಾಕ್ಕೊಂಡು ಇಲ್ಲಿ ಹುಲ್ಲನ್ ಇದೆಯಲ್ಲ, ಈ ಹುಲ್ಲನಿಂದ ಇಲ್ಲಿ ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟ್ ಹೋಲ್ ಒಳಗಿಂದ ಸೂಜಿನ ಈ ರೀತಿ ಏರಿಸ್ಬೇಕಾಗತ್ತೆ. ಮತ್ತೆ ಜಂಬೂ ಸೈಜ್ ಬಾಲಿಗೆ ಏರಿಸ್ಕೊಳ್ಳಿ. ಮತ್ತೆ ಇಲ್ಲಿ ಪ್ಲೇಟ್ ಇದೆಯಲ್ಲ, ಆ ಪ್ಲೇಟ್ ಹೋಲ್ ಒಳಗಿಂದ ಬಾಲಿಗೆ ಈ ರೀತಿ ಏರಿಸ್ಕೋಬೇಕಾಗತ್ತೆ. ಈಗ ಈ ದಾರನ ತೆಗೆದುಬಿಡಿ. ಈಗ ಇದು 6 ಎಳೆ ದಾರ ಆಗಿದೆ. ಇದನ್ನು 3 ಎಳೆನ ಸಪ್ರೇಟಾಗಿ 2 ಭಾಗ ಮಾಡ್ಕೊಳ್ಳಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಒಂದು ದಾರ ತಗೊಂಡು ಇದಕ್ಕೆ ಸೂಜಿಗೆ ಏರಿಸ್ಕೊಳ್ಳಿ. ಸೂಜಿಗೆ ಏರಿಸ್ಕೊಂಡು 4 ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ ಹಾಕ್ಕೊಂಡು 6 ವೈಟ್ ಮಣಿ ಹಾಕ್ಕೊಳ್ಳಿ. ಒಂದು ವೈಟು ಒಂದು ಗೋಲ್ಡು, ಈ ರೀತಿ 6 ಮಣಿನ ಹಾಕ್ಕೊಬೇಕಾಗತ್ತೆ. ಆರು ವೈಟ್ ಮಣಿ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. ಒಂದು ಪ್ಲೇಟ್ ಹಾಕ್ಕೊಳ್ಳಿ. ಈಗ ಇಲ್ಲಿ ಯಾವ ಕಲರ್ ಹಾಕೊಂಡಿರ್ತೀರೋ ಅದೇ ಕಲರು ಇಲ್ಲಿ ಮೆರೂನ್ ಹಾಕ್ಕೊಬೇಕು. ಫಸ್ಟ್ ಮೆರೂನ್ ಬಾಲ್ ಹಾಕೊಂಡು ಒಂದು ಪ್ಲೇಟ್ ಹಾಕ್ಕೊಳ್ಳಿ. ನೋಡಿ ಮಧ್ಯದಲ್ಲಿ ಬೇರೆ ಬಾಲ್ ಬರುತ್ತೆ. ಇಲ್ಲಿ ಜಂಬೂ ಸೈಜ್ ಬಾಲ್ ಹಾಕಿದ್ವಿ, ಇಲ್ಲಿ ಬೇರೆ ಕಲರಿಂದು ಬಾಲು ಇದೇ ಸೈಜಿಂದ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಪ್ಲೇಟ್ ಹಾಕ್ಕೊಳ್ಳಿ. ಮತ್ತೆ ಪ್ಲೇಟ್ ಹಾಕ್ಕೊಂಡು ಒಂದು ಮೆರೂನ್ ಕಲರ್ ಬಾಲ್ ಹಾಕ್ಕೊಳ್ಳಿ. ಮತ್ತೆ ಇಲ್ಲಿ ಒಂದು ಪ್ಲೇಟ್ ಹಾಕ್ಕೊಳ್ಳಿ. ಈಗ 4 ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ.
4 ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. ಈಗ ಮತ್ತೆ ಇಲ್ಲಿ ಹೇಗೆ ಮಣಿ ಏರಿಸಿರ್ತೀರೋ ಅದೇ ರೀತಿನೇ ಇಲ್ಲೂ ಸಹ ಹಾಕಬೇಕಾಗುತ್ತೆ. ಒಂದು ಗೋಲ್ಡು ಒಂದು ವೈಟು, ಒಂದು ಗೋಲ್ಡು ಒಂದು ವೈಟು, ಅದೇ ರೀತಿಯಲ್ಲಿ 6 ಮಣಿನ ವೈಟ್ ಮಣಿ ಹಾಕಬೇಕಾಗುತ್ತೆ. 6 ವೈಟ್ ಮಣಿ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ ಹಾಕೊಂಡ್ಮೇಲೆ ಇಲ್ಲಿ ಹೇಗೆ ಬಾಲ್ ಹಾಕೊಂಡಿರ್ತೀರೋ ಅದೇ ರೀತಿ ಇಲ್ಲೂ ಸಹ ಹಾಕಬೇಕಾಗತ್ತೆ. ಒಂದು ಪ್ಲೇಟು, ಒಂದು ಮೆರೂನ್ ಕಲರ್ ಬಾಲು, ಮತ್ತು ಒಂದು ಪ್ಲೇಟು, ಒಂದು ಬಾಲು, ಒಂದು ಪ್ಲೇಟ್. ಈಗ ಇಲ್ಲಿ ಮೆರೂನ್ ಕಲರ್ ಬಾಲ್ ಹಾಕೊಳ್ಳಿ. ಇಲ್ಲಿ ಪ್ಲೇಟ್ ಹಾಕೋದು ಬೇಡ, ಯಾಕಂದರೆ ಇಲ್ಲಿ ಪೈಪ್ ಬಂದು ಹಿಂಗೆ ಕೂರುತ್ತಲ್ವ, ಆವಾಗ ಈ ಪ್ಲೇಟ್ ಮುಚ್ಚೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಪ್ಲೇಟ್ ಹಾಕೋದು ಬೇಡ. ಈಗ ಸೂಜಿಯಿಂದ ದಾರ ತೆಗೆದು ಬಿಡೋಣ. ಈಗ ಇನ್ನೊಂದು ದಾರಾಗೆ ಸೂಜಿ ಏರಿಸ್ಕೊಳ್ಳೋಣ. ಈಗ 4 ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. ಮತ್ತೆ 6 ವೈಟ್ ಬೀಡ್ ಹಾಕ್ಕೊಳ್ಳಿ. ಒಂದು ವೈಟು ಒಂದು ಗೋಲ್ಡು, ಅದೇ ರೀತಿ 6 ಬೀಡ್ಸು ವೈಟ್ ಬರಬೇಕಾಗುತ್ತೆ. 6 ವೈಟ್ ಬೀಡ್ಸ್ ಹಾಕ್ಕೊಳ್ಳಿ. ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. ಈಗ ಇಲ್ಲಿ ಬಾಲ್ ಏರಿಸಿದ್ರಲ್ಲ, ಈ ಬಾಲ್ ಹತ್ರ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಪ್ಲೇಟ್ ಇರುತ್ತಲ್ಲ, ಈ ಪ್ಲೇಟ್ ಹೋಲ್ ಒಳಗಿಂದನೇ ಈ ರೀತಿ 3 ಬಾಲಿಗೆ ಏರ್ಸ್ಕೋಬೇಕಾಗುತ್ತೆ. ನಾನು ಸಿಂಗಲ್ ದಾರದಿಂದನೇ ಸಿಂಗಲ್ ಬಾಲಿಂದನೇ ಏರ್ಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದೊಂದೇ ಬಾಲಿಂದ ಸೂಜಿನ ಏರ್ಸ್ಕೋಬೇಕಾಗುತ್ತೆ. 4 ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. 6 ವೈಟ್ ಮಣಿ ಹಾಕ್ಕೊಳ್ಳಿ. ಒಂದು ವೈಟ್ ಮಣಿ ಒಂದು ಗೋಲ್ಡ್ ಮಣಿ, ಆ ರೀತಿಯಲ್ಲಿ ಒಂದೊಂದೇ ಕಲರ್ನ ಮಣಿನ ಚೇಂಜ್ ಮಾಡ್ಕೊಂಡು ಹಾಕಂತ 6 ಮಣಿನ ಹಾಕಬೇಕಾಗುತ್ತೆ. ಒಂದು ಗೋಲ್ಡು ಒಂದು ವೈಟು, ಆ ರೀತಿಯಲ್ಲಿ 6 ಮಣಿನ ಹಾಕ್ಕೊಬೇಕಾಗುತ್ತೆ. ಈ ರೀತಿ 6 ಮಣಿ ಹಾಕಿದ್ಮೇಲೆ ಮತ್ತೆ 4 ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ ಹಾಕಿದ್ಮೇಲೆ ಇಲ್ಲಿ ಬಾಲ್ ಇದೆಯಲ್ಲ, ಈ ಬಾಲ್ ಹೋಲ್ ಒಳಗಿಂದನೇ ಈ ರೀತಿ ಸೂಜಿನ ಏರಿಸ್ಬೇಕಾಗತ್ತೆ. ಮತ್ತೆ ಈಗ ದಾರ ತೆಗೆದ್ಬಿಡಿ. ಇಲ್ಲಿ ಮತ್ತೆ ಇನ್ನೊಂದು ದಾರಾಗೆ ಸೂಜಿ ಏರಿಸ್ಕೊಳ್ಳಿ. 4 ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ. 4 ಗೋಲ್ಡ್ ಬೀಡ್ ಹಾಕ್ಕೊಂಡು 6 ವೈಟ್ ಮಣಿ ಹಾಕ್ಕೊಳ್ಳಿ. ಒಂದು ವೈಟು ಒಂದು ಗೋಲ್ಡ್ ಮಣಿ, ಹಂಗೆ 6 ಮಣಿನ ಹಾಕ್ಕೊಬೇಕಾಗತ್ತೆ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ಸನ್ಮಾನ ಹಾರ ಹೇಗೆ ಹಾಕೋದಂತ ಹೇಳ್ಕೊಡ್ತಿರೋದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಆವಾಗಲೇ ಸನ್ಮಾನ ಹಾರಗೆ ಲೇಸ್ ಹಾಕೋದು ಹೇಗೆ, ಪೈಪ್ ಹೇಗೆ ಕಟ್ಟೋದು ಎಲ್ಲನೂ ಸಹ ಹೇಳ್ಕೊಡ್ತೀನಿ ನಾನು. ಈಗ ಇಲ್ಲಿ ಬಾಲ್ ಇದೆಯಲ್ಲ, ಈ ಬಾಲ್ ಹೋಲ್ ಒಳಗಿಂದನೇ ಈ ರೀತಿ ಸೂಜಿಗೆ ಏರಿಸ್ಕೋಬೇಕಾಗುತ್ತೆ. ಈ ರೀತಿ ಏರಿಸ್ಕೊಳ್ಳಿ. ನೋಡಿ, ಈಗ ಇಲ್ಲಿ 3 ಎಳೆ ಆಗಿದೆ. ಈಗ ಇಲ್ಲಿ 4 ಗೋಲ್ಡ್ ಮಣಿ ಹಾಕ್ಕೊಳ್ಳಿ. 4 ಗೋಲ್ಡ್ ಮಣಿ ಹಾಕ್ಕೊಂಡು 6 ವೈಟ್ ಮಣಿ ಹಾಕ್ಕೊಳ್ಳಿ.
ಒಂದು ವೈಟು ಒಂದು ಗೋಲ್ಡು, ಒಂದು ವೈಟು ಒಂದು ಗೋಲ್ಡ್, ಹಂಗೆ 6 ಮಣಿನ ವೈಟ್ ಮಣಿ ಹಾಕ್ಕೊಬೇಕಾಗುತ್ತೆ. ಆರು ವೈಟ್ ಮಣಿ ಆದಮೇಲೆ 4 ಗೋಲ್ಡ್ ಮಣಿ ಹಾಕ್ಕೊಳ್ಳಿ. 4 ಗೋಲ್ಡ್ ಮಣಿ ಹಾಕಿದ್ಮೇಲೆ ಇಲ್ಲಿ ಬಾಲ್ ಇರುತ್ತಲ್ಲ, ಈ ಬಾಲ್ ಹೋಲ್ ಒಳಗಿಂದನೇ ಸೂಜಿನ ಏರಿಸ್ಬೇಕಾಗುತ್ತೆ. ನೋಡಿ, ಒಂದು ಸೈಡಿಂದು ಸನ್ಮಾನ ಹಾರ ಹಾಕಾಗಿದೆ. ಈಗ ಇನ್ನೊಂದು ಎಳೆ, ಈ ಕಡೆ 3 ಎಳೆ ಇದೆಯಲ್ಲ, ಇಲ್ಲಿ ಹೇಗೆ ಹಾಕೊಂಡಿರ್ತೀವೋ ಅದೇ ರೀತಿನೇ ಇಲ್ಲೂ ಸಹ ಹಾಕೊಬೇಕಾಗುತ್ತೆ. ನೋಡಿ, ಈಗ 3 ಎಳೆ ಸನ್ಮಾನ ಹಾರ ರೆಡಿ ಆಗಿದೆ. ಈಗ ಮೊಣಕೈಯಷ್ಟು ಒಂದು ಪೈಪ್ನ ಕಟ್ ಮಾಡ್ಕೊಳ್ಳಿ, ಅಳತೆ ಮಾಡಿ. ಮತ್ತೆ ಒಂದು ತಂತಿನ ಈ ಪೈಪ್ ಎಷ್ಟಿದೆಯೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಬೇಕಾಗುತ್ತೆ, ಸಮ ಮಾಡಿ. ಈಗ ಒಂದು ಫೋಲ್ಡಿಂಗ್ ಮಾಡ್ಕೊಂಡು ಈ ತಂತಿನ ಈ ಪೈಪ್ ಹೋಲ್ ಒಳಗಿಂದ ಏರ್ಸ್ಕೋಬೇಕಾಗುತ್ತೆ. ಪೈಪ್ ಹೋಲ್ ಒಳಗಿಂದ ಏರ್ಸ್ಕೊಂಡು ಈ ರೀತಿ ಪುಷ್ ಮಾಡಿದ್ರೆ ಸಾಕು, ಹೊರಗಡೆ ತಂತಿ ಬಂದ್ಬಿಡುತ್ತೆ. ಈ ರೀತಿ ಎರಡೂ ಸೈಡು ಫೋಲ್ಡಿಂಗ್ ಮಾಡಿ ಬಿಟ್ಬಿಡಿ. ಈಗ ಪೈಪ್ ಹೇಗೆ ಇಟ್ಕೊಳ್ಳೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಲಲ್ಲಿ ಈ ರೀತಿ ಇಟ್ಕೊಳ್ಳಿ. ನೋಡಿ, ಈಗ ಸನ್ಮಾನ ಹಾರನ ತಂತಿಗೆ 2 ಸುತ್ತು ಸುತ್ಕೊಳ್ಳಿ. 2 ಸುತ್ತು ಸುತ್ಕೊಂಡು ಈ ಬಾಲಿಂದ ಒಂದು ರೌಂಡ್ ಸುತ್ಕೊಂಡು ಈ ರೀತಿ ಸೆರ್ಗಂಟು ಹಾಕಿದ್ರೆ ಸಾಕು. ಗಂಟು ಬಿಚ್ಕೊಂಡಿಲ್ದಂಗೆ ನೀಟಾಗಿ ಗಟ್ಟಿಯಾಗಿ ಕೂರ್ಬಿಡುತ್ತೆ. ಈಗ ಎಕ್ಸ್ಟ್ರಾ ಲೇಸ್ನ ಕಟ್ ಮಾಡಿ ತೆಗೆದ್ಬಿಡಿ. ಈ ಎಕ್ಸ್ಟ್ರಾ ತಂತಿ ಇರೋದನ್ನ ಈ ರೀತಿ ಸಣ್ಣಕ್ಕೆ ಫೋಲ್ಡಿಂಗ್ ಮಾಡಿ ಈ ರೀತಿ ಎಳೆದು ಬಿಟ್ಟರೆ ಸಾಕು, ಹೋಗಿ ಈ ರೀತಿ ಲಾಕ್ ಆಗಿಬಿಡುತ್ತೆ ಪೈಪಿಗೆ. ಮತ್ತೆ ಈ ಸೈಡು ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಈ ತಂತಿಗೆ 2 ಸುತ್ತು ಸುತ್ಕೊಳ್ಳಿ. 2 ಸುತ್ತು ಸುತ್ಕೊಂಡು ಈಗ ಪೈಪ್ ಇದೆಯಲ್ಲ, ಪೈಪಿಂದ ಒಂದು ಸುತ್ತು ಸುತ್ಕೊಂಡು ಈ ರೀತಿ ಒಂದು ಗಂಟು ಹಾಕಿದ್ರೆ ಸಾಕು, ನೀಟಾಗಿ ಗಂಟಾಗ್ಬಿಡುತ್ತೆ. ನೋಡಿ, 2 ಸುತ್ತು ಹಾಕಿ 2 ಗಂಟು ಹಾಕಿದ್ದೀನಿ ನಾನು. ಎಕ್ಸ್ಟ್ರಾ ಲೇಸ್ನ ಕಟ್ ಮಾಡಿದ್ದೀನಿ. ಈಗ ಎಕ್ಸ್ಟ್ರಾ ಲೇಸ್ನ ಕಟ್ ಮಾಡಿಬಿಟ್ಟು ಈ ಎಕ್ಸ್ಟ್ರಾ ತಂತಿನ ಫೋಲ್ಡಿಂಗ್ ಮಾಡಿ ಈ ರೀತಿ ಎಳೆದ್ಬಿಟ್ರೆ ಸಾಕು, ಹೋಗಿ ಲಾಕ್ ಆಗಿಬಿಡುತ್ತೆ. ಈಗ ನೋಡಿ, ಇದಕ್ಕೆ ಲೇಸ್ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ. ಒಂದು ಮಾರುದ್ದಷ್ಟು ಲೇಸ್ನ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಗಮ್ ಪೇಸ್ಟ್ ಮಾಡ್ಕೊಂಡು ಈಗ ಪೈಪ್ ಇದೆಯಲ್ಲ, ಈ ಪೈಪ್ ಮೇಲೆ 2 ಸುತ್ತು ಸುತ್ಕೊಳ್ಳಿ. ಈ ರೀತಿ 2 ಸುತ್ತು ಸುತ್ಕೊಂಡು ನೋಡಿ, ಈ ರೀತಿ ಕ್ರಾಸಾಗಿ ಸ್ವಲ್ಪನೇ ಕ್ರಾಸಾಗಿ ಈ ರೀತಿ ಲೇಸ್ ಸುತ್ತುತ್ತಾ ಹೋಗಬೇಕು. ನೋಡಿ, ಈ ರೀತಿ ಲೇಸ್ನ ಕ್ರಾಸಾಗಿ ಫಿಟ್ಟಾಗಿ ಸುತ್ತಬೇಕಾಗುತ್ತೆ. ಆವಾಗಲೇ ನೀಟಾಗಿ ಈ ರೀತಿ ಫಿಟ್ಟಾಗಿ ನೈಸಾಗಿ ಇರುತ್ತೆ. ನೋಡಿ, ಕಾಣಿಸ್ತಿದೆಯಲ್ಲ, ಇಲ್ಲಿ ಒಂದು ದಾರ ರೀತಿಯಲ್ಲಿ ಇರುತ್ತೆ. ಆ ದಾರನ ರೌಂಡಾಗಿ ನೀಟಾಗಿ ಬರಬೇಕಾಗುತ್ತೆ. ಇದೇ ರೀತಿ ಕ್ರಾಸಾಗಿ ಪೈಪಿಗೆ ಸುತ್ಕೋಬೇಕಾಗುತ್ತೆ. ಈಗ ನೋಡಿ, ಲೇಸ್ ಸುತ್ತಾಯ್ತು. ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಂಡು ಈ ರೀತಿ ಹಚ್ಚಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ನೀಟಾಗಿ ಕುತ್ಕೊಬಿಡುತ್ತೆ. ಈಗ ಇದಕ್ಕೆ ಪ್ಯಾಕಿಂಗ್ ಕವರ್ ಹಾಕೋದು ಹೇಳ್ಕೊಡ್ತೀನಿ ನೋಡಿ. ಒಂದು ಕವರ್ನ ಇಟ್ಕೊಂಡು ಇದ್ರ ಮೇಲೆ ಅಳತೆ ಮಾಡಿ ಈ ರೀತಿ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಬೇಕಾಗತ್ತೆ. ಈಗ ಕಟ್ ಮಾಡಿರೋದನ್ನ ಹೀಗೆ ಕವರ್ ಓಪನ್ ಮಾಡ್ಕೊಂಡು ಈ ರೀತಿ ಪ್ಯಾಕ್ ಮಾಡಿದ್ರೆ ಆಯಿತು, ಸನ್ಮಾನ ಹಾರ ರೆಡಿ ಆಗುತ್ತೆ. ಈ ರೀತಿ ಸನ್ಮಾನ ಹಾರ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಸನ್ಮಾನ ಹಾರ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.